ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತಿನ ತುಳಸಿ ಮದುವೆ ವಿವಾಹದ ನನ್ನ ಮನೆಯಾಗ ಹೆಂಗೆ ಹಬ್ಬ ಆಚರಿಸಿನಿ ಅದರ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ. ತುಳಸಿ ಮದುವೆಗೆ ನಾನು ಕೊಬ್ಬರಿ ಹೋಳಿಗೆ ಮಾಡಬೇಕಂತ ಡಿಸೈಡ್ ಮಾಡಿದ್ನಿ. ಕೊಬ್ಬರಿ ಹೋಳಿಗೆಗೆ ಒಂದು ದೊಡ್ಡ ಬಟ್ಟಲು ತುಂಬ ಕೊಬ್ಬರಿ, ಹಸಿ ಕೊಬ್ಬರಿ ತುರಿದದ್ದು, ಆಮೇಲೆ ಒಂದು ಸ್ವಲ್ಪ ಕಸಗಸಿ, ಏಲಕ್ಕಿ ಪುಡಿ, ಸ್ವಲ್ಪ ಬೆಲ್ಲ, ಅದನ್ನು ಹೂರ್ಣಕ್ಕೆ ರೆಡಿ ಮಾಡಿ ಇಟ್ಕೊಳಕ್ಕೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು, ಹಿಟ್ಟಿಗೆ ಒಂದು ಸ್ವಲ್ಪ ಚಿರೋಟಿ ರವೆ, ಆಮೇಲೆ ಚಪಾತಿ ಹಿಟ್ಟು ತೊಗೊಂಡು ನಾನು ಮೈದಾ ಹಿಟ್ಟು ತೊಗೊಂಡಿಲ್ಲ ಈ ಸಲ, ಒಂದು ಚೂರು ಅಕ್ಕಿ ಹಿಟ್ಟ, ಒಂದು ಸ್ವಲ್ಪ ಗಾಂಧಿನಿ ಹಾಕಿ ಕಾಸ ಅದನ್ನು ಹಿಟ್ಟ ಚಂದಾಗ ನಾದಿಡಬೇಕು. ನಾದಿ ಕಾಸ ಅದನ್ನು ಸ್ವಲ್ಪ ಪ್ಲೇಟ್ ಮುಚ್ಚೆ ನೆನೆಯಾಕಿಡಬೇಕು. ಹೋಳಿಗೆ ಮಾಡೋದ್ರೊಳಗೆ ಒಂದು 2-3 ಥರ ಅದಾವು. ನಾವು ಮಾಡೋದು ಒಬ್ಬಟ್ಟಿನ ಹೋಳಿಗೆ, ಬೇಳೆ ಹೋಳಿಗೆನ ಒಬ್ಬಟ್ಟಿನ ಹೋಳಿಗೆ ಅಂತವು. ಅದೊಂದು ಕಾಯಂ ನಮ್ಮಲ್ಲಿ ಪದ್ಧತಿ ಐತಿ, ಮಾಡ್ಕೊಂತ ಇರ್ತೇವೆ ಎಲ್ಲ ಹಬ್ಬಕ್ಕೆ. ಈ ಹೋಳಿಗೆನ ನಾ ಇದು 2ನೇ ಸಲ ಮಾಡೋದು. ಶ್ರಾವಣದಾಗ ಒಮ್ಮೆ ಮಾಡಿದ್ನಿ, ಈಗ ಒಮ್ಮೆ ಮಾಡತ್ತನು. ಇದನ್ನು ಕೊಬ್ಬರಿ ಇರ್ತೈತಲ್ಲ, ಇದನ್ನು ಸ್ವಲ್ಪ ಇದು ಮನೆಯೇ ಇದ್ದಿದ್ದು ಕಾಯಿ ಕೊಬ್ಬರಿ ಇದೊಂದು ಸ್ವಲ್ಪ ಹಸಿ ಇತ್ತು, ಅದಕ್ಕೆ ಇದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಕ್ಕಂತೆ ಕಸ ಒಂದು ಚಮಚ ತುಪ್ಪ ಹಾಕಿ ಒಂದು ಸ್ವಲ್ಪ ಹುರಿದ್ನಿ ನಾನು. ಇದಕ್ಕೆ ಬೆಲ್ಲ ನಾನು ಒಂದು ದೊಡ್ಡ ಒಂದು ಬಟ್ಲ ಕೊಬ್ಬರಿ ತೊಗೊಂಡು, ಬೆಲ್ಲ ಇದಕ್ಕೆ ಅರ್ಧಕ್ಕಿಂತ ಕಡಿಮೆ ತೊಗೋಬೇಕು. ಅರ್ಧ ತೊಗೊಂಡ್ರೆ ಭಾಳ ಸ್ವೀಟ್ ಆಗ್ತೈತಿ. ನಾನು ಈಗ ಅರ್ಧ ತೊಗೊಂಡಿದ್ನಿ, ಆದ್ರೆ ಭಾಳ ಸ್ವೀಟ್ ಆಗ್ತದು. ಕಡಿಮೆ ಸ್ವೀಟ್ ತಿನ್ನೋರು ಅರ್ಧಕ್ಕಿಂತ ಕಡಿಮೆ ತೊಗೋರಿ, ಅದು ಟೇಸ್ಟ್ ಬರ್ತೈತಿ, ನಿಮಗೆ ಚಲೋ ಆಗ್ತೈತಿ. ನಾನು ಈ ರೀತಿ ಒಂದು ಸ್ವಲ್ಪ ಹುರಿಬೇಕು. ಇದನ್ನು ಭಾಳ ಹುರಿದ್ರೆ ಅದು ಏರಾಗ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಹುರಿದಾರೋಣ. ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಕಸಗಸಿ ಏನು ಇಟ್ಕೊಂಡಿದ್ನಿಲ್ಲ ಅದನ್ನ ಎರಡೂ ಮಿಕ್ಸ್ ಮಾಡಿ ಕಾಸ ಒಂದು ಸ್ವಲ್ಪ ಬೆಚ್ಚಗ ಮಾಡಿ ಇದನ್ನು ಕಡಾಯದೊಳಗೆ ಬಿಡಬಾರ್ದು. ಕಡಾಯದೊಳಗೆ ಬಿಟ್ಟರೆ ಏರಾಗ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಪ್ಲೇಟಿಗೆನ ತೆಗೆದು ಬಿಡಬೇಕು. ಇದನ್ನು ಅಂದ್ರೆ ಚಲೋ ಆಗ್ತೈತಿ, ಹೂರ್ಣ ನಮಗೆ ಮಾಡೋಕೆ ಹದಕ್ಕೆ ಬರ್ತೈತಿ. ನೋಡ್ರಿ ಇಲ್ಲಿ ಹಿಂಗೆ ಪ್ಲೇಟಿಗೆ ತೆಗೆದು ಕಾಸ ನಾನು ಆವಾಗನ ಸಂಜೆ ಮಾಡಿ ಪೂಜೆ ಆದದ್ದು ಎಲ್ಲ ಗದ್ಲಾಕೈತಿ ಅಂತ ಕಾಸ ಮಧ್ಯಾಹ್ನ ಹೋಳಿಗೆ ಮಾಡಿ ಇಟ್ಕೊಂಡು ಇವ್ನು ಸ್ವಲ್ಪ ಸಣ್ಣ ಉಂಡೆ ಮಾಡಿ ಇಟ್ಕೊಂಡು ಒಂದು 10-12 ಹೋಳಿಗೆಗಿದ ಇವ. ಈ ರೀತಿ ಒಂದು ಸ್ವಲ್ಪ ಹಿಟ್ಟು ಎಲ್ಲ ನೆನೆದಿತ್ತು, ಅದನ್ನೂ ಎಲ್ಲ ಕುಡಿಸಿ ಕಾಸ. ಇದಕ್ಕೆ ಎಣ್ಣೆ ಹೆಚ್ಚು ಹೋಳಿಗೆ ಮಾಡಬಾರ್ದು, ಹಿಟ್ಟನ್ನು ಹಚ್ಚಿ ಮಾಡಬೇಕು. ಚಪಾತಿ ಹಿಟ್ಟು ತೊಗೊಂಡಿದ್ನಿ ನಾನು ಹಚ್ಚಾಕ. ಚಪಾತಿ ಹಿಟ್ಟು ಹಚ್ಚಿ ಕಾಸ ಇವನು ಸ್ವಲ್ಪ ದಿಪ್ಪಗನ ಲಟ್ಟಿಸ್ಬೇಕು. ತೆಳಗ ಲಟ್ಟಿಸ್ರ ಅದು ತೆವಿ ಮೇಲೆ ಕೊಬ್ಬರಿ ಮತ್ತು ಬೆಲ್ಲ ಎರಡೂ ಬೆಂಕಿ ಕಾವಿಗೆ ಅದ ಜೋನ್ ಹೊಡೆದಂಗೆ ಆಗ್ತೈತಿ. ಅದಕ್ಕೆ ಒಂದು ಸ್ವಲ್ಪ ದಿಪ್ಪಗನ ಲಟ್ಟಿಸ್ಕೋಬೇಕು. ಈ ರೀತಿ ಹೋಳಿಗೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಹೋಳಿಗೆ ಮಾತ್ರ ಭಾಳ ಟೇಸ್ಟ್ ಆಗಿದ್ದು ಸಂಜೆ ಮಾಡಿ ತಿಂದು ನೋಡಿದಾಗ. ಆಮೇಲೆ ಸಂಜೆ ಕಡೆ ಮತ್ತು ಬದ್ನಿಕಾಯಿ ಪಲ್ಯ, ಕಡ್ಲಿಬೇಳೆ, ಕೋಸಂಬರಿ, ಅಂದ್ರೆ ಕಡ್ಲಿಬೇಳೆದು ಏನಾರ ಮಾಡಿರ್ತಾವೆ ನಾವು ತುಳಸಿ ಮದುವೆಗೆ. ಕಡ್ಲಿಬೇಳೆ ಪಾಯಸ ಮಾಡ್ತಿದ್ನಿ. ಈ ಸಲ ನಾ ಕೊಬ್ಬರಿ ಹೋಳಿಗೆ ಮಾಡಿದ ನಾನು ಕಡ್ಲಿಬೇಳೆ ಕೋಸಂಬರಿ ಮಾಡ್ಕೊಂಡು ಅನ್ನ, ಬದ್ನಿಕಾಯಿ ಪಲ್ಯ ಇದನ್ನೆಲ್ಲ ಒಂದು ಸ್ವಲ್ಪ ಶಾಂಡಿ ಕರದ ರೆಡಿ ಮಾಡಿ ಇಟ್ಕೊಂಡು, ಆಮೇಲೆ ತುಳಸಿ ಮದುವೆ ಇದೆಲ್ಲ ಮಾಡಕ್ಕೆ ರಂಗೋಲಿದು ಹಾಕಿ ರೆಡಿ ಮಾಡ್ಕೊಂಡು, ದೀಪಾವಳಿ ಹಬ್ಬ ಆದಿಂದ ಬರೋದ ತುಳಸಿ ಮದುವೆ. ತುಳಸಿ ಮದುವೆ ಆಚರಣೆ ಅಂದ್ರೆ ಚಂದ್ರಮಾನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 12ನೇ ದಿನ ಉತ್ವಾನ ದ್ವಾದಶಿ ಎಂದು ಕರೀತಾರು. ತುಳಸಿ ಮಾತೆನ ಲಕ್ಷ್ಮೀ ದೇವಿ ಸಂಕೇತ ಅಂತ ಪರಿಗಣಿಸಲಾಗುತ್ತದೆ. ಯಾವ ಮನೆ ಮುಂಬಾಗಿಲೊಳಗ ತುಳಸಿ ಗಿಡ ಇರ್ತೈತಲ್ಲ ಅವ್ರ ಮನೆಯೊಳಗ ಸದಾ ಸುಖ, ಸಂತೋಷ, ಸಮೃದ್ಧಿ ತುಂಬಿರ್ತೈತಿ, ನೆಲೆಸಿರ್ತೈತಿ ಅಂತ ಕಾಸ ಎನ್ನುವ ಪದ್ಧತಿನೂ ಐತಿ, ನಂಬಿಕೆನೂ ಐತಿ. ಹಿಂದೂ ಧರ್ಮದೊಳಗ ತುಳಸಿ ಮಾತೆಗೆ, ತುಳಸಿ ಪೂಜೆಗೆ ಬಹಳ ಮಹತ್ವ ಐತಿ. ಮತ್ತು ತುಳಸಿ ಪಾದದ ಅಡಿಯಲ್ಲಿ ಗಂಗಾ, ತುಂಗೆ ಮತ್ತು ತೀರ್ಥಸ್ಥಾನ ಇದೆ ಅಂತ ಕಾಸ ನಂಬಿಕೆನೂ ಐತಿ. ವಿಷ್ಣುವಿಗೆ ತುಳಸಿ ಮಾತೆ ಮತ್ತು ತುಳಸಿ ದಳ ಏರಿಸೋದ್ರಿಂದ ಭಾಳ ಪುಣ್ಯ ಬರ್ತೈತೆ ಅಂತ. ಒಂದು ತುಳಸಿ ದಳ ವಿಷ್ಣು ದೇವರಿಗೆ ಏರಿಸೋ ಜನ್ಮದ ಪುಣ್ಯ ಅಂತ ಕಾಸ ಅಂತಾರು. ಅದಕ್ಕೆ ಎಲ್ಲ ವಿಷ್ಣು ದೇವಗಳ ಗುಡಿಗಳ ಮುಂದೆ ಯಾವಾಗಿದ್ರೂ ತುಳಸಿ ಬಿಟ್ಟಿರ್ತಾರೆ ತುಳಸಿ ದಳಗಳನ್ನ. ಒಂದು ತುಳಸಿ ದಳ ಏರಿಸೋದ್ರಿಂದ ಭಾಳ ಮಹತ್ವ ಐತೆ ಅಂತ ಕಾಸ ಎಲ್ಲರೂ ಅಂತಾರು. ಅದು ಪದ್ಧತಿನೂ ಐತಿ. ಒಂದು ಸ್ವಲ್ಪ ಎಲ್ಲ ಆರತಿ ಸಮಯ ಎಲ್ಲ ಹಚ್ಚಿಟ್ಕೊಂಡ ತುಪ್ಪ ದೀಪ ಹಚ್ಕೊಂಡ ನಾನು ಗುಡ್ನೆಲಿಕೆ ಮೇಲೆ ತುಪ್ಪ ದೀಪ ಹಚ್ಚಿರ್ತಾನು. ಈ ರೀತಿ ನಾವು ಬ್ಲೌಸ್ ಪೀಸ್ ಏರ್ಸಿರ್ತೇವೆ ದೇವರಿಗೆ. ಹಣ್ಣ ಮತ್ತು ಮಾಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಮ್ಮ ಮನೆಯವ್ರು ಬಂದಿಂದ ಇಬ್ಬರು ಕೂಡ ಮತ್ತು ನಮ್ಮ ಗಿರ್ಜಾನು ಬಂದಿದ್ಲು, ಎಲ್ಲರೂ ಕೂಡಿ ಕಾಸ ಪೂಜಾ ಮಾಡಿದ್ವು, ತುಳಸಿ ಮದುವೆ ಮಾಡಿದ್ವು. ಈ ರೀತಿ ನಮ್ದು ತುಳಸಿ ಹಬ್ಬದ ಆಚರಣೆ ಆಗಿತ್ತು. ನಿಮ್ಮ ಮನೆಯಲ್ಲಿ ನೀವು ತುಳಸಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ರಿ ಅನ್ನೋದು ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ನಿಮಗೆ ಏನು ತಿಳಿತೈತಲ್ಲ ಅದನ್ನು ಮೆಸೇಜ್ ಮೂಲಕ ನನಗೆ ಅನಿಸಿಕೆಗಳು ಅಂತ ಹೇಳ್ರಿ. ನಂದು ಏನಾದರೂ ಮಿಸ್ಟೇಕ್ ಇದ್ರೆ ನಾನು ತಿದ್ಕೋತೇನೆ. ನಿಮಗೆಲ್ಲರಿಗೂ ನನ್ನ ವಿಡಿಯೋಗಳು ಇಷ್ಟ ಆಗತ್ತಾವ ಅಂತ ತಿಳ್ಕೊಂಡೆ ನಾನು. ಇದೇ ರೀತಿ ನನ್ನ ಎಲ್ಲ ವಿಡಿಯೋಗಳಿಗೆ ನೀವು ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.